ಬೆಳಕುಪುರ ಅನ್ನುವ ಊರಿನಲ್ಲಿ ಹಗಲಿನ ಸಮಯದಲ್ಲೂ ಕೂಡ ಹೊರಗಡೆ ಇರುವ ಲೈಟ್ಗಳೆಲ್ಲಾನು ಉರಿತಾನೆ ಇತ್ತು. ಆ ಊರು ಹೆಸರಿಗೆ ತಕ್ಕಂಗೆ ಯಾವಾಗ್ಲೂ ಬೆಳಕಾಗಿನೇ ಇರಬೇಕು ಅನ್ನೋದು ಆ ಊರಿನ ನಿಯಮ. ಆದ್ರೆ ಊರಿಗೆ ಹೊಸದಾಗಿ ಬಂದಿರುವ ರಮಗೆ ಮಾತ್ರ ಅದೆಲ್ಲಾನು ತುಂಬಾ ವಿಚಿತ್ರವಾಗಿ ಅನಿಸ್ತಾ ಇತ್ತು. ಆವಾಗ ರಮ ಸುಬ್ಬಯ್ಯನ ಹತ್ರ, ಸುಬ್ಬಯ್ಯಣ್ಣ, ಇದೇನಿದು? ಈ ಊರಲ್ಲಿ ಎಲ್ರೂ ಇನ್ನೂ ನಿದ್ರೆ ಮಾಡ್ತಾ ಇದ್ದಾರೆ ಏನೋ? ಯಾಕೆ ಹೊರಗಡೆ ಇರುವ ಲೈಟ್ ಯಾವುದನ್ನು ಆಫ್ ಮಾಡಲಿಲ್ಲ? ಇನ್ನೂ ಎಲ್ಲಾನು ಉರಿತಾನೇ ಇದೆ. ಆವಾಗ ಸುಬ್ಬಯ್ಯ ರಮನ ನೋಡಿ, ಅಮ್ಮ, ನೀನು ಈ ಊರಿಗೆ ಹೊಸಬ್ಳು ಅಲ್ವಾ? ಅದಕ್ಕೆ ನಮ್ಮೂರಿನ ನಿಯಮ ನಿನಗೆ ಗೊತ್ತಿಲ್ಲ. ಈ ಊರಿನಲ್ಲಿ ಯಾವಾಗಲೂ ಲೈಟ್ ಉರಿತಾನೆ ಇರಬೇಕು. ಕತ್ಲು ಅನ್ನುವ ಮಾತಿಗೆ ಈ ಊರಲ್ಲಿ ಜಾಗನೇ ಇಲ್ಲ. ಆವಾಗ ರಮ ಆಶ್ಚರ್ಯದಿಂದ, ಆದರೆ ಅದಕ್ಕೋಸ್ಕರ ಈ ರೀತಿ ಕರೆಂಟ್ನ ವೇಸ್ಟ್ ಮಾಡಬಾರ್ದು ಅಲ್ವಾ? ಹೀಗೆ ಲೈಟ್ ಎಲ್ಲ ಉರಿತಾ ಇದ್ರೆ. ಅಯ್ಯೋ ಅಮ್ಮ, ಕತ್ಲು ಅನ್ನೋ ಮಾತು ಈ ಊರಿನಲ್ಲಿ ಯಾರ ಬಾಯಿಂದನೂ ಬರಲೇಬಾರ್ದಮ್ಮ. ಅದನ್ನು ನಿಮ್ಮ ಮಾವನಿಗೆ ಗೊತ್ತಾದ್ರೆ ತುಂಬಾ ಕಷ್ಟ. ಅವ್ರ ತಂದೆಗೆ ಗೊತ್ತಾದ್ರೆ ತುಂಬಾನೇ ಬೈತಾರೆ ಅಮ್ಮ. ಹಾಗಂತ ಮಾತಾಡ್ತಾ ಇದ್ದಾಗ್ಲೇ ಅಲ್ಲಿ ಮಾಧವಯ್ಯ ಹಾಗೂ ರಂಗಯ್ಯ ಇಬ್ರು ಕೂಡ ಬಂದ್ರು. ಆವಾಗ ರಂಗಯ್ಯ ರಮನ ನೋಡಿ, ಏನಿದೋ, ಇಲ್ಲೇನ್ ನಡೀತಾ ಇದೆ? ರಮ, ಮನೇಲಿರೋದನ್ನು ಬಿಟ್ಬಿಟ್ಟು ಇಲ್ಲೇನ್ ಮಾಡ್ತಾ ಇದೆ ನೀನು? ಏನಿಲ್ಲ ಅಜ್ಜ, ಸುಮ್ಮನೆ ಬಂದೆ. ನೋಡಿದ್ರೆ ಲೈಟ್ ಎಲ್ಲ ಉರಿತಾ ಇತ್ತು. ಕರೆಂಟ್ ವೇಸ್ಟ್ ಅಲ್ವಾ? ಆವಾಗ ರಂಗಯ್ಯ ಮಾಧವಯ್ಯನ ನೋಡಿ, ಏನೋ ಇದು, ನಮ್ಮ ಸೊಸೆಗೆ ಕರೆಂಟ್ ವೇಸ್ಟು ಅಂತ ಹೇಳೋ ಮಾತು ಯಾರು ಕಲ್ಸ್ಕೊಟ್ಟಿದ್ದೋ? ಇದೆಲ್ಲ ಈ ಊರಿನ ನಿಯಮ ಅಂತ ಗೊತ್ತಿಲ್ವಾ? ಆವಾಗ ಮಾಧವಯ್ಯ ರಮನ ಕೋಪದಿಂದ ನೋಡಿ, ರಮ, ಇದು ನಮ್ಮ ಊರಿನ ನಿಯಮ, ನಿನಗೆ ಗೊತ್ತಿಲ್ಲ. ನಮ್ಮೂರಲ್ಲಿ ಕತ್ಲು ಅನ್ನುವ ಮಾತಿಗೆ ಜಾಗನೇ ಇಲ್ಲ. ಯಾವಾಗಲೂ ನಮ್ಮೂರು ಬೆಳಕಾಗಿರ್ಬೇಕು. ಅದೇ ನಮ್ಮೂರಿಗೆ ದೊಡ್ಡ ಗೌರವ. ಆವಾಗ ರಮ ತಾಳ್ಮೆಯಿಂದ, ಮಾವ, ಊರು ಬೆಳಕಾಗಿರೋದು ತುಂಬ ಒಳ್ಳೇದು. ಆದರೆ ರಾತ್ರಿ ಸಮಯ ಕತ್ಲಾಗೋದು ತುಂಬಾನೇ ಸಹಜ ತಾನೆ? ಆ ಕತ್ಲನ್ನ ನೋಡಿ ಯಾಕೆ ಎಲ್ರೂ ಹೆದರ್ತಾ ಇದ್ದೀರಾ? ಇವಾಗ ಕತ್ಲಾದ್ರೆ ಏನಂತೆ? ಬೆಳಗ್ಗೆ ಬೆಳಕಾಗಿರುತ್ತೆ, ರಾತ್ರಿ ಕತ್ಲಾಗಿರುತ್ತೆ. ಇದೇ ಅಲ್ವಾ ನಿಜವಾದ ನಿಯಮ? ರಂಗಯ್ಯ ಅಹಂಕಾರದಿಂದ, ರಮ, ಬಾಯಿ ಮುಚ್ಚು. ದೊಡ್ಡೋರು ಹಾಕಿರುವ ನಿಯಮಗಳು ಇದು. ಇದನ್ನ ನೀನು ಪಾಲಿಸ್ಲಿಲ್ಲ ಅಂದ್ರೆ ಆಮೇಲೆ ಚೆನ್ನಾಗಿರಲ್ಲ. ಈ ಊರಿಗೆ ಹೊಸಬ್ಳಾಗಿ ಬಂದಿದೀಯಾ, ನಮ್ಮ ನಿಯಮಗಳನ್ನ ಪಾಲಿಸ್ಲೇಬೇಕು. ಯಾಕ್ತಾತ ಇಷ್ಟು ಕೋಪ? ಬೆಳಕು ಅನ್ನೋದು ನಾಳೆ ಹುಟ್ಟು ಸೂರ್ಯನಿಂದ ಬರುತ್ತೆ ತಾನೆ? ಅದೇ ರೀತಿ ಕತ್ಲು ಅನ್ನೋದು ಸೂರ್ಯ ಮುಳುಗಿದ್ರೆ ಬರೋದು. ಆ ಕತ್ಲ ನೋಡಿ ಯಾರು ಹೆದರ್ಬಾರ್ದು ತಾತಯ್ಯ. ನಾವು ಕೂಡ ಕರೆಂಟ್ ಹೋದ್ರೆ ಈ ಬೆಳಕುಗಳನ್ನೆಲ್ಲ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು ಅಲ್ವಾ? ಆವಾಗ ಮಾಧವಯ್ಯ ಅಹಂಕಾರದಿಂದ, ಬೆಳಕ ಅಂದೆ ಈ ಸೀಮೆನೆ ಬೆಳಕೋ ಕ್ಯಾಂಡಲ? ನಮ್ಮೂರಿನಲ್ಲಿ ಯಾರ ಮನೆಯಲ್ಲೂ ಕೂಡ ಇದ್ಯಾವುದೂ ಇರೋದಿಲ್ಲ. ರಮ, ನೀನ್ ಬೇರೆ ಊರಿಂದ ಬಂದಿರುವ ಹುಡುಗಿ, ನಿನಗೆ ನಮ್ಮ ಊರಿನ ಬಗ್ಗೆ ಇನ್ನೂ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ನಿನಗೆ ಎಲ್ಲಾನು ಅರ್ಥ ಆಗುತ್ತೆ ಬಿಡೋ. ಹಾಗಂತ ಮಾತಾಡ್ತಾ ಇದ್ದಾಗ್ಲೇ ಆ ಊರಿನಲ್ಲಿ ಇಬಿ ಆಫೀಸಲ್ಲಿ ವರ್ಕ್ ಮಾಡೋ ಕಾಸಿ ಅಲ್ಲಿಗೆ ಬಂದ. ಅಯ್ಯ ನಮಸ್ಕಾರ, ನಾನು ಇಬಿ ಆಫೀಸಿಂದ ಬಂದಿದ್ದೀನಿ, ಒಂದು ವಿಷಯ ಹೇಳ್ಬೇಕು. ಆವಾಗ ಮಾಧವಯ್ಯ, ಏನ್ ಕಾಶಿ, ಏನ್ ವಿಷಯ, ಇಲ್ಲಿಗೆ ಯಾಕೆ ಬಂದಿದೀಯಾ? ಅಂದ್ರೆ ಇನ್ನು 2 ದಿನದಲ್ಲಿ ಊರಿನಲ್ಲಿ ಭಯಂಕರವಾದ ಬಿರುಗಾಳಿ ಜೊತೆ ಮಳೆನೂ ಬರುತ್ತೆ ಅಂತ ನ್ಯೂಸಲ್ಲಿ ಹೇಳಿದ್ರು. ಆವಾಗ ಒಂದ್ ವೇಳೆ ಕರೆಂಟ್ ಹೋದ್ರೆ ಅದನ್ನೆಲ್ಲ ಸರಿ ಮಾಡಕ್ಕೆ 2 ದಿನ ಆಗುತ್ತೆ. ಅದಕ್ಕೆ ನೀವು ಏನಾದ್ರೂ ಏರ್ಪಾಡು ಮಾಡ್ಕೊಳ್ಳಿ. ಆವಾಗ ರಂಗಯ್ಯ ಅದನ್ನೆಲ್ಲ ಕೇಳಿ, ಏನ್ ಕಾಸಿ, ಹೆದರ್ಸ್ತಾ ಇದೀಯಾ? ನಮ್ಮೂರು ಬೆಳಕುಪುರ, ಯಾವಾಗ್ಲೂ ಇಲ್ಲಿ ಕತ್ಲೆ ಇರಲ್ಲ. ಆವಾಗ ಕಾಸಿ ಕೋಪದಿಂದ, ಅದು ನಿಮ್ಮ ನಂಬಿಕೆ ಆಗಿರ್ಬೋದು, ನಾನು ಹೇಳ್ಬೇಕಾಗಿದ್ದು ಹೇಳ್ದೆ. ಒಂದ್ ವೇಳೆ ಕರೆಂಟ್ ಏನಾದ್ರೂ ಕಟ್ಟಾದ್ರೆ ಆಮೇಲೆ ನೀವೇ ಬೆಳಕಿಲ್ಲದೆ ಕಷ್ಟಪಡ್ಬೇಕಾಗುತ್ತೆ. ಆವಾಗ ಪುನಃ ಮಾಧವಯ್ಯ ಅಹಂಕಾರದಿಂದ, ಕಾಸಿ, 2 ದಿನ ಕರೆಂಟ್ ಇರಲ್ಲ, ನಿಮ್ಮೂರಲ್ಲಿ ಕತ್ಲು ಇರುತ್ತೆ ಅಂತ ಬೆದರಿಸ್ತಾ ಇದೆಯಾ ನೀನು? ಆದ್ರೆ ನಮಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತೋ, ನಾವು ಹೆದರಲ್ಲ, ನಿನ್ನ ಕೆಲ್ಸನ ನೋಡ್ಕೋ. ಕಾಸಿ ನಿಸ್ಸಹಾಯದಿಂದ, ಇಲ್ಲಿ ನೋಡಿ, ನಾನು ಹೇಳೋದನ್ನ ಹೇಳಿದ್ದೀನಿ, ಆಮೇಲೆ ನಿಮ್ಮಿಷ್ಟ. ನೀವೇ ಏನಾದ್ರೂ ಕಷ್ಟಪಡ್ಬೇಕಾಗುತ್ತೆ, ಮೊದಲೇ ಎಲ್ಲದಕ್ಕೂ ಯೋಚನೆ ಮಾಡ್ಕೊಳ್ಳಿ. ಹಾಗಂತ ಹೇಳಿ ಕಾಶಿ ಅಲ್ಲಿಂದ ಆಫೀಸ್ಗೆ ಹೊರಟೋದ. ಆವಾಗ ರಮ ಎಲ್ಲರ ಹತ್ರನೋ, ಮಾವ, ಆ ಇಬಿ ಮ್ಯಾನ್ ಹೇಳಿದ್ದು ನಿಜ ತಾನೆ? ಒಂದ್ ವೇಳೆ ಗಾಳಿ ಏನಾದ್ರೂ ಬೀಸಿ ಕರೆಂಟ್ ಕಟ್ಟಾದ್ರೆ ಆಮೇಲೆ ಕತ್ಲಲ್ಲಿ ನಾವ್ ಏನ್ ಮಾಡೋದು? ಅದಕ್ಕೆ ಇವಾಗ ಏನ್ ಮಾಡ್ಬೇಕು? ನೀನ್ ಹೇಳಿದಾಗೆ ದೀಪ ತಗೊಳ್ಬೇಕಾ? ನೀನು ಈ ಊರನ್ನ ಹಾಳು ಮಾಡಕ್ ಬಂದಿದೀಯಾ, ಇಲ್ಲ ನಮ್ಮ ನಿಯಮಗಳನ್ನ ಪಾಲಿಸಕ್ ಬಂದಿದೀಯಾ? ಇಲ್ಲಿ ನೋಡು, ನಮ್ಮ ಮಾತು ಕೇಳು. ಸುಮ್ನೆ ಈ ದೀಪ ಅದೆಲ್ಲ ನಮ್ಮ ಮನೇಲಿ ಇರಬಾರ್ದು. ನೀನು ಬಾಯಿ ಮುಚ್ಕೊಂಡಿದ್ರೆ ಸಾಕು. ಮಾವಯ್ಯ, ಇದಕ್ಕೆಲ್ಲ ಖರ್ಚಾಗುತ್ತೆ ಅಂತ ನೀವು ಅಂದ್ಕೊಳ್ತಿದ್ದೀರೋ ಏನೋ. ನೀವು ಯಾವುದಕ್ಕೆ ಯೋಚನೆ ಮಾಡಬೇಡಿ. ನಮ್ಮ ಅಮ್ಮ ಕೊಟ್ಟ ಹಣ ನನ್ನ ಹತ್ರ ಇದೆ. ನಾನು ಆದಷ್ಟು ದೀಪಗಳನ್ನ ತಗೊಂಡ್ ಬರ್ತೀನಿ. ಖಂಡಿತ ಈ ಏರ್ಪಾಡುಗಳನ್ನ ನಾವು ಮಾಡ್ಕೊಳ್ಬೇಕು. ಖರ್ಚು ಅವಳು ನೋಡ್ಕೊಳ್ತೀನಿ ಅಂತ ಹೇಳಿದ್ರಿಂದ, ಸರಿ ಸರಿ, ಖರ್ಚು ನಮ್ಗೇನು ಇಲ್ಲ, ನೀನೇ ಎಲ್ಲಾನು ತಗೊಂಡ್ ಬಂದು ಇಟ್ಕೊಳ್ಬೇಕು. ಆದ್ರೆ ಇವಾಗ್ಲೂ ಹೇಳ್ತಾ ಇದ್ದೀನಿ, ಆ ದೀಪಗಳಿಗೆ ಇಲ್ಲಿ ಕೆಲ್ಸಾನೇ ಇರಲ್ಲ, ಯಾವಾಗ್ಲೂ ಕರೆಂಟ್ ಇದ್ದೇ ಇರುತ್ತೆ. ಆವಾಗ ರಮ ನಗುತ್ತಾ, ಸರಿ ಮಾವಯ್ಯ, ಯಾವುದಕ್ಕೂ ಸ್ವಲ್ಪ ಮುಂದೆನೆ ತಗೊಂಡ್ ಬಂದು ಇಟ್ಬಿಡ್ತೀನಿ. ಹಾಗಂತ ರಮ ಸಂತೆಗೆ ಹೋಗಿ
ದೀಪ, ಕ್ಯಾಂಡಲ್, ದೀಪಕ್ಕೆ ಬೇಕಾಗಿರುವ ಎಣ್ಣೆ ಎಲ್ಲನೂ ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡ್ಲು. ಆದ್ರೆ ಆ ಊರಿನಲ್ಲಿದ್ದ ಉಳಿದ ಪ್ರಜೆಗಳು ಯಾರು ಕೂಡ ಅಹಂಕಾರದಿಂದ ಏನೂ ತಗೊಂಡು ಇಟ್ಕೊಳ್ಳೇ ಇಲ್ಲ. ಹೀಗಿರುವಾಗ ಆ ದಿನ ರಾತ್ರಿನೇ ಭಯಂಕರವಾದ ಬಿರುಗಾಳಿಯ ಜೊತೆ ಗುಡುಗು ಮಿಂಚು ಶಬ್ದದ ಜೊತೆ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. ಅಂತಹ ಮಳೆ ಆ ಊರಿನವರು ಯಾವಾಗ್ಲೂ ನೋಡಿದ್ದೇ ಇಲ್ಲ. ಅಪ್ಪ, ಏನಪ್ಪ ಇದು? ಈ ಗಾಳಿಗೆ ಮನೆ ಹಂಚು ಆರೋಗೋ ಥರ ಇದೆ. ಹೌದ್ ಕಣೋ, ಎಂಥ ಗಾಳಿನೋ, ಇಂಥ ಗಾಳಿನ ಇಲ್ಲಿವರೆಗೂ ನಾನು ನೋಡಿದೇ ಇಲ್ಲ. ಆವಾಗ ಇದ್ದಕ್ಕಿದ್ದಂತೆ ಸುಬ್ಬಯ್ಯ ಮಾಧವಯ್ಯನ ಮನೆಗೆ ಬಂದು, ಮಾಧವ, ಒಳಗಡೆ ಇದೆಯಾ? ಹೊರಗಡೆ ಬಾ. ಹಾಗಂತ ಅವನು ಹೇಳ್ತಾ ಇದ್ದಾಗ್ಲೇ ಇದ್ದಕ್ಕಿದ್ದಂತೆ ಅಲ್ಲಿ ಉರಿತಾ ಇದ್ದ ಲೈಟ್ಗಳೆಲ್ಲ ಆಫ್ ಆಯ್ತು. ಆ ಊರೇ ಇವಾಗ ಕತ್ತಲಲ್ಲಿ ಮುಳುಗೋಗಿತ್ತು. ಯಾಕಂದ್ರೆ ಆ ಊರಲ್ಲಿ ಇವಾಗ ಕರೆಂಟ್ ಹೋಗಿತ್ತು. ಅಯ್ಯೋ, ಇದೇನಿದು, ಕರೆಂಟ್ ಹೋಯ್ತಾ? ಆವಾಗ ಸುಬ್ಬಯ್ಯ ಹೆದರ್ಕೊಂಡೆ, ಹೌದು ಮಾಧವ, ಕರೆಂಟ್ ಹೋಯ್ತು, ಊರೇ ಇವಾಗ ಕತ್ಲಾಗ್ಬಿಟ್ಟಿದೆ. ಆವಾಗ ಮಾಧವ, ಸುಬ್ಬಯ್ಯ, ಪುನಃ ಆ ಮಾತು ಹೇಳ್ಬೇಡ. ಆವಾಗ ಸುಬ್ಬಯ್ಯ, ಹೇಳ್ದೆ ಏನ್ ಮಾಡೋದು? ನಿಜ ತಾನೆ, ನಿಜಾನ ನಿಜ ಅಂತ ಒಪ್ಕೋ. ಇವಾಗ ಊರೇ ಕತ್ಲಲ್ಲಿ ಮುಳುಗೋಗಿದೆ. ಅಮ್ಮ, ಅಪ್ಪ, ನನಗೆ ದಾರಿ ಕಾಣಿಸ್ತಾ ಇಲ್ಲ, ನಾನು ಯಾವ ಕಡೆ ಹೋಗೋದೋ ಏನೋ. ಹಾಗಂತ ಹೇಳ್ತಾ ಇದ್ದಾಗ್ಲೇ, ಸುಬ್ಬಯ್ಯ, ನನ್ನ ಕಾಲ್ ಕೆಳಗಡೆ ಏನೋ ಇದೆ ಕಣೋ, ಏನು ಅಂತ ಗೊತ್ತಿಲ್ಲ. ಅಯ್ಯೋ, ಬೆಳಕಿಳಿದೆ, ಕಣ್ಣು ಕಾಣಿಸ್ತಾ ಇಲ್ಲ. ಆವಾಗ ರಮ ಎಲ್ಲರ ಹತ್ರ, ಯಾರೂ ಹೆದರ್ಬೇಡಿ, ನನ್ನ ಹತ್ರ ಬೆಳಕಿದೆ, ನಾನು ತಗೊಂಡ್ ಬರ್ತೀನಿ, ಯಾರೂ ಅಲ್ಲಾಡ್ದೆ ಅದೇ ಜಾಗದಲ್ಲಿ ನಿಂತ್ಕೊಂಡಿರಿ. ಆವಾಗ ಸುಬ್ಬಯ್ಯ, ಅಮ್ಮ ರಮ, ಬೇಗ ಹೋಗಿ ತಗೊಂಡ್ ಬಮ್ಮ, ನನಗ್ಯಾಕೋ ಭಯ ಆಗ್ತಾ ಇದೆ. ಆವಾಗ ರಮ ಹೋಗಿ ಒಂದು ದೀಪನ ತಗೊಂಡ್ ಬಂದು ಅದನ್ನ ಕತ್ತಿಸಿ ಹಾಲ್ ಮಧ್ಯದಲ್ಲಿ ಇಟ್ಲು. ಇವಾಗ ಕತ್ಲೆಲ್ಲ ಹೋಗಿ ಮೆಲ್ಲೆ ಒಂದು ಬೆಳಕು ಆ ಮನೆಯಲ್ಲಿ ತುಂಬಿತ್ತು. ಅದನ್ನ ನೋಡಿ ಎಲ್ರೂ ಕೂಡ ಆಶ್ಚರ್ಯಪಟ್ರು. ರಮ, ಈ ಬೆಳಕು ನಿನಗೆ ಎಲ್ಲಿಂದ? ಮಾವ, ಅವತ್ತು ಹೇಳ್ದೆ ಅಲ್ವಾ, ನಮ್ಮ ಅಮ್ಮ ಕೊಟ್ಟ ಹಣದಲ್ಲಿ ನಾನು ದೀಪಗಳನ್ನ ತಗೊಂಡ್ ಬರ್ತೀನಿ ಅಂತ. ಸುಬ್ಬಯ್ಯ ಆಶ್ಚರ್ಯದಿಂದ ಆ ದೀಪಗಳನ್ನ ನೋಡಿ, ರಮ, ನಿಜವಾಗ್ಲೂ ನೀನು ತುಂಬಾನೇ ಬುದ್ಧಿವಂತೆಮ್ಮ. ರಂಗಯ್ಯ ತಲೆ ಬಗ್ಗಿ, ರಮ, ನೀನು ಈ ಮನೆಗೆ ದೇವತೆ, ನಿನ್ ಮಾತು ಕೇಳ್ದೆ ನಾವೆಲ್ಲರೂ ಇಲ್ಲಿ ತನಕ ತಪ್ಪು ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಊರೇ ಕತ್ಲಲ್ಲಿ ಮುಳುಗೋಗಿರೋದ್ರಿಂದ ಊರಿನವರು ಎಲ್ರೂ ಕೂಡ ಹೆದರ್ಕೊಂಡು ಮಾಧವಯ್ಯನ ಮನೆಯ ಮುಂದ್ಗಡೆ ಬಂದು ನಿಂತ್ಕೊಂಡಿದ್ರು. ಆವಾಗ ಸುಬ್ಬಯ್ಯ ಅವರನ್ನೆಲ್ಲ ನೋಡಿ, ಮಾಧವ, ಎಲ್ರೂ ಹೆದರ್ಕೊಂಡಿದ್ದಾರೆ, ಏನಾದ್ರೂ ಒಂದು ಮಾಡ್ಲೇಬೇಕು. ಸುಬ್ಬಯ್ಯಣ್ಣ, ಕಾಶಿ ಹೇಳಿದ ಹಾಗೆ 2 ದಿನಕ್ಕೆ ಕರೆಂಟ್ ಬರಲ್ಲ ಅಂತ ನನಗನ್ನಿಸ್ತಾ ಇದೆ. ನೀವೊಂದು ಕೆಲಸ ಮಾಡಿ, ನಾನು ಮನೇಲಿ ತುಂಬಾನೇ ಬೆಳಕುಗಳನ್ನ ತಗೊಂಡಿಟ್ಟಿದ್ದೀನಿ, ಅದರಲ್ಲಿ ಒಂದು ನಿಮ್ಮನೆಗೂ ತಗೊಂಡು ಹೋಗಿ ಹಾಗೇನೆ ಎಲ್ಲರ ಮನೆಗೂ ಕೊಡಿ. ಎಲ್ರ ಮನೆಯಲ್ಲಿ ದೀಪ ಇಟ್ಕೊಂಡು ಕೂತ್ಕೊಳ್ಳೋಕ್ಕೆ ಹೇಳಿ. ಆವಾಗ ಮಾಧವಯ್ಯ ರಮಾನ ನೋಡಿ, ರಮ, ನನ್ನನ್ನ ಕ್ಷಮಿಸ್ಬಿಡಮ್ಮ, ಅವತ್ತೇ ನೀನು ಎಲ್ಲ ಏರ್ಪಾಡುಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದೆ. ಅವತ್ತೇ ನಿನ್ ಮಾತು ಕೇಳಬೇಕಾಗಿತ್ತು, ಕೇಳಿಲ್ಲ ಅನ್ನೋದ್ರಿಂದಾನೇ ಇವಾಗ ನಮಗ್ ಮಾತ್ರ ಅಲ್ಲ, ನಮ್ಮ ಊರಿನವ್ರಿಗೂ ಕೂಡ ಕಷ್ಟ. ಹೌದು ಕಣೋ, ನಮ್ಮ ರಮ ಅವತ್ತೇ ಹೇಳಿದಾಗ ಅವಳ ಮಾತು ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ನಮ್ಮ ನಿಯಮಗಳು ಅಂತ ಊರಿನವರು ಕೂಡ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಹೌದು ರಮ, ನಿನ್ನಿಂದಾನೇ ಇವಾಗ ನಮ್ಮೂರಿಗೆ ಇಷ್ಟು ಬೆಳಕಾದ್ರೂ ಇರೋದು. ನೀನು ಇಲ್ಲ ಅಂದ್ರೆ ನಾವೆಲ್ಲರೂ ಕತ್ಲಲ್ಲೇ ಮುಳುಗೋಗ್ಬೇಕಾಗಿತ್ತೋ ಏನೋ. ಅಯ್ಯೋ ಮಾವ, ಯಾಕೆಲ್ರೂ ಈ ರೀತಿ ಮಾತಾಡ್ತಾ ಇದ್ದೀರಾ? ನಾನು ಇಲ್ಲಿಗೆ ಬಂದ್ಮೇಲೆ ಈ ಊರು ನನ್ನ ಊರು ತಾನೆ. ಆದ್ರೆ ಏನು, ಕಾಶಿ ಹೇಳಿದಾಗ್ಲೇ ಎಲ್ಲರೂ ಎಲ್ಲ ಏರ್ಪಾಡುಗಳನ್ನ ಮಾಡ್ಕೊಂಡಿದ್ದಿದ್ರೆ ಇವಾಗ ಇಷ್ಟು ದೊಡ್ಡ ಸಮಸ್ಯೆ ಬರ್ತಾನೆ ಇರಲಿಲ್ಲ. ನೀನು ಹೇಳಿದ ನಿಜಾನೇ ಅಮ್ಮ, ಹಳೆಯ ನಿಯಮಗಳನ್ನ ಪಾಲಿಸ್ತಾ ಇದ್ರೆ ಆಮೇಲೆ ಈ ಕಾಲಕ್ಕೆ ತಕ್ಕಂಗೆ ಬಾಳಕ್ಕಾಗಲ್ಲ. ಕರೆಂಟ್ ಹೋದ್ರೆ ಕತ್ಲಾಗುತ್ತೆ ಅನ್ನುವ ನಿಜ ನಮ್ಮೆಲ್ರಿಗೂ ಗೊತ್ತಿದ್ರೂ ಕೂಡ ಆ ನಿಜಾನ ನಾವು ಒಪ್ಕೊಳ್ಳೇ ಇಲ್ಲ. ಸರಿ, ಎಲ್ರೂ ಮನೆಯೊಳಗಡೆ ಬನ್ನಿ, ನಿಮ್ಗೋಸ್ಕರ ಆಹಾರ ಮಾಡಿದ್ದೀನಿ, ಇಬ್ರು ಊಟ ಮಾಡಿ. ಇವಾಗ ಈ ದೀಪನ ಇಟ್ಕೊಳ್ಳಿ, ನಾಳೆ ಕಾಶಿ ಬರ್ತಾರೆ ಅಲ್ವಾ, ಆವಾಗ ಕರೆಂಟ್ ಯಾವಾಗ ಬರುತ್ತೆ ಅಂತ ನಾವು ಕೇಳೋಣ. ಆವಾಗ ರಂಗಯ್ಯ, ನಾವು ಮುಟ್ಟಾಳ್ರು, ಕಾಶಿ ಹೇಳಿದಾಗ್ಲೇ ಮೊದಲೇ ಏನಾದರೂ ಒಂದು ಮಾಡಬೇಕಾಗಿತ್ತು. ಪರವಾಗಿಲ್ಲಪ್ಪ, ಇವಾಗ್ಲಾದ್ರೂ ನಮ್ಮೆಲ್ರಿಗೂ ಬುದ್ಧಿ ಬಂದಿದೆಯಲ್ವಾ, ಸಾಕು. ಹೌದೌದು, ನಿಜಾನೇ. ಇನ್ಮುಂದೆ ನಿಯಮಗಳನ್ನ ಪಾಲಿಸೋದಲ್ಲ, ಸಮಸ್ಯೆಗೆ ತಕ್ಕಂಗೆ ನಡ್ಕೊಳ್ಬೇಕು. ಹೌದು, ಇನ್ಮುಂದೆನಾದ್ರೂ ಕತ್ಲು ಅಂತ ಹೇಳಕ್ಕೆ ಹೆದರದೆ ಎಲ್ರೂ ಧೈರ್ಯವಾಗಿರ ಕಲ್ತ್ಕೊಳ್ಳಿ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಕತ್ಲು ಅನ್ನೋದು ಬೆಳಕಿಗೆ ಸಮಾನ. ಬೆಳಕು ಹೇಗೆ ಮುಖ್ಯನೋ ಕತ್ಲು ಕೂಡ ಅದೇ ರೀತಿ ಮುಖ್ಯ. ಆ ಕತ್ಲನ್ನ ನೋಡಿ ನಾವು ಹೆದರ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಯಾವಾಗ್ಲೂ ಬೆಳಕಲ್ಲೇ ಇರಬೇಕು, ಕತ್ಲಲ್ಲಿ ಇರಬಾರ್ದು ಅಂತ ಅಂದ್ಕೊಳ್ಳಬಾರ್ದು. ಏನಾದ್ರೂ ಸಮಸ್ಯೆ ಬಂದ್ರೆ ಸ್ವಲ್ಪ ಮುಂದೆನೆ ಅದಕ್ಕೆ ಬೇಕಾಗಿರೋ ಏರ್ಪಾಡುಗಳನ್ನ ಮಾಡ್ಕೊಳ್ಬೇಕು. ರಾಜವರಂ ಅನ್ನುವ ಗ್ರಾಮದಲ್ಲಿ ರಂಗನಾಥ ಅನ್ನುವ ಒಬ್ಬ ದೊಡ್ಡ ರೈತ ಬಾಳ್ತಾ ಇದ್ದ. ಅವನತ್ರ ಆಸ್ತಿಪಾಸ್ತಿಗಳು ತುಂಬಾನೇ ಇತ್ತು. ಆದ್ರೆ ಲೆಕ್ಕ ಮನೆ ಅಧಿಕಾರದಲ್ಲಿ ತುಂಬಾನು ಕಠಿಣವಾಗಿದ್ದ ಅವನು.
ಅವನ ಹೆಂಡತಿ ಸುಮತಿ ತುಂಬಾನು ಒಳ್ಳೆಯವಳು. ಆದರೆ ಕೆಲವು ದಿನಗಳಿಂದ ಮನೆಯಲ್ಲಿ ಧಾನ್ಯ, ಹಣ ಎಲ್ಲಾನು ಕಾಣೆಯಾಗ್ತಾ ಇರೋದ್ರಿಂದ ರಂಗನಾಥ ಅವನ ಹೆಂಡತಿ ಸುಮತಿಯನ್ನೇ ಕಳ್ಳಿ ಅಂತ ಕರೀತಾ ಇದ್ದ. ಹೀಗಿರುವಾಗ ಒಂದಿನ ರಂಗನಾಥ ಮಿಲ್ಲಲ್ಲಿ ಲೆಕ್ಕ ನೋಡ್ತಾ ಇದ್ದ. ಆವಾಗ ಅವನತ್ರ ಕೆಲಸ ಮಾಡುವ ಕೋಟಿ ಅವನ ಪಕ್ಕದಲ್ಲೇ ನಿಂತ್ಕೊಂಡಿದ್ದ. ಇದ್ದಕ್ಕಿದ್ದಂತೆ ರಂಗನಾಥನ ಮುಖ ಬಾಡಿ ಹೋಯ್ತು. ಅವನಿಗೆ ಕೋಪನೂ ಬಂತು. ರಂಗನಾಥ ತುಂಬ ಕೋಪದಿಂದ, ಏನೋ ಕೋಟಿಗ, ನಿನ್ನೆ ಮೂಟೆಗಳನ್ನ ಲೆಕ್ಕ ಹಾಕುವಾಗ 10 ಮೂಟೆ ತಾನೇ ಇತ್ತು. ಆದ್ರೆ ಬೆಳಿಗ್ಗೆ ಬಂದು ನೋಡುವಾಗ ಕೇವಲ 8 ಮೂಟೆ ಮಾತ್ರ ಧಾನ್ಯಗಳಿದೆ. ಆದ್ರೆ ಆ 2 ಮೂಟೆ ಧಾನ್ಯ ಏನಾಯ್ತು? ನೀನೇನಾದ್ರೂ ಮಾಡ್ದಾ? ಕೋಟಿ ಭಯದಲ್ಲಿ ಕೈ ಮುಗಿಯುತ್ತಾ, ಅಯ್ಯೋ ಅಯ್ಯ, ದಯವಿಟ್ಟು ಹಾಗೆಲ್ಲ ಹೇಳ್ಬಿಡಿ. ನೀವು ಹಾಕುವ ಉಪ್ಪಲ್ಲಿ ಜೀವನ ಮಾಡೋನು. ನಿನ್ನೆ ರಾತ್ರಿ ನಾನು ಗೋಡೌನಲ್ಲೇ ಮಲ್ಕೊಂಡಿದ್ದೆ. ಇಲ್ಲಿ ಅಂಥದ್ದು ಯಾವುದೂ ನಡೆದಿಲ್ಲ. ಯಾರು ಬರದಿದ್ರೆ ಧಾನ್ಯ ಹೇಗೇನೋ ಮಾಯ ಆಗುತ್ತೆ. ಏನು ಇಲಿಗಳು ಬಂದು ಏನಾದ್ರೂ ಎತ್ಕೊಂಡೋಯ್ತಾ? 2 ಮೂಟೆ ಧಾನ್ಯ ಅಂದ್ರೆ ಅದು ಸಾಧಾರಣವಾದದ್ದಾ? ಆವಾಗ್ಲೇ ಸುಮತಿ ಅವನಿಗೋಸ್ಕರ ಕುಡಿಯಕ್ಕೆ ಕಾಫಿ ತಗೊಂಡ್ ಬಂದ್ಲು. ಆವಾಗ ಅವಳ ಮುಖದಲ್ಲಿ ಒಂದು ಚಿಂತೆ, ಒಂದು ಭಯ ಕಾಣಿಸ್ತಾ ಇತ್ತು. ಇದನ್ನ ಗಮನಿಸ್ತಾ ರಂಗನಾಥ ಸುಮತಿಯ ಹತ್ತಿರ, ಏನು ಸುಮತಿ, ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ನಿನಗೇನಾದ್ರೂ ಗೊತ್ತಾಗ್ತಾ ಇದೆಯಾ? ಈ ಮನೆಯಲ್ಲಿ ಧಾನ್ಯಗಳು ಕಾಣದೆ ಹೋಗ್ತಾ ಇದೆ. ಗಲ್ಲ ಪೆಟ್ಟಿಗೆಯಲ್ಲಿ ಚಿಲ್ಲರೆ ಹಣ ಕಾಣದೆ ಹೋಗ್ತಿದೆ. ನೀನೇ ತಾನೇ ಮನೆ ಮಹಾಲಕ್ಷ್ಮಿ, ಜವಾಬ್ದಾರಿ ನಿಂದೆ ತಾನೇ? ಸುಮತಿ ಹೆದರ್ಕೊಂಡೆ, ಏನು ರೀ, ನನಗೇನು ಗೊತ್ತಿಲ್ಲ. ನಾನು ಅಡಿಗೆ ಮನೆಯಲ್ಲೇ ಇದ್ದೀನಿ. ಕೆಲ್ಸದವ್ರು ಯಾರಾದ್ರೂ ತೆಗ್ದಿರ್ತಾರೋ ಏನೋ. ಇಲ್ಲಿ ಕೆಲಸ ಮಾಡುವ ಕೋಟಿ ಮೇಲೆ ನನಗೆ ತುಂಬಾನೇ ನಂಬಿಕೆ ಇದೆ. ಅವನ್ನ ನಾನು ಪರೀಕ್ಷೆ ಮಾಡಿ ನೋಡಿದೆ. ಆದರೆ ನೀನು ಸ್ವಲ್ಪ ದಿನದಿಂದ ಯಾಕೋ ಒಂಥರನೇ ಇದ್ದೀಯಾ. ನಿನ್ನೆ ರಾತ್ರಿ ನೀನು ಒಂದು ಚೀಲವನ್ನು ತೆಗೆದುಕೊಂಡು ಹಿತ್ತಲೆಗೆ ಹೋಗೋದನ್ನ ನಾನು ನೋಡಿದೆ. ಸುಮತಿ ಭಯದಿಂದ, ಅದು ತರಕಾರಿ ರೀ. ಹಾಳಾದ ತರಕಾರಿನ ಎಸಿಲಿಕ್ಕೆ ಹಿತ್ತಲೆಗೆ ಹೋದೆ ಅಷ್ಟೇ. ರಾತ್ರಿ ಸಮಯದಲ್ಲಿ ಕಸವನ್ನು ಬಿಸಾಕದ? ಏನ್ ಸುಮತಿ, ಹೊಸ ಅಭ್ಯಾಸ ಎಲ್ಲ ಬಂದಿದೆ. ಇಲ್ಲಿ ನೋಡು ಸುಮತಿ, ನಾನು ಕಷ್ಟಪಟ್ಟು ದುಡಿಯುವ 1 ರೂಪಾಯಿ ಹಣ ಕೂಡ ಹೊರಗಡೆ ಹೋದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಈ ಮನೆಯಲ್ಲಿ ಯಾರೋ ಖಂಡಿತವಾಗಿ ಕಳ್ಳರಿದ್ದಾರೆ. ಪಾಪ ಸುಮತಿ ತಲೆ ಬಗ್ಗಿ ಅಲ್ಲಿಂದ ಮನೆಯೊಳಗಡೆ ಹೋದ್ಲು. ಅವಳ ನಡವಳಿಕೆಯಲ್ಲಿ ರಂಗನಾಥನಿಗೆ ಇದ್ದ ಅನುಮಾನ ಇನ್ನೂ ಕೂಡ ಹೆಚ್ಚಾಯಿತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಬೇಕು ಅಂತಾನೆ ಮನೆ ಖರ್ಚಿಗೆ ಬೇಕಾಗಿರುವ ಹಣನ ಸುಮತಿ ಹತ್ತಿರ ಕೊಟ್ಟು ಅದನ್ನ ಅಲಮಾರಿಯಲ್ಲಿ ಇಡೋದಕ್ಕೋಸ್ಕರ ಹೇಳ್ದ. ಆದ್ರೆ ಆ ಹಣಕ್ಕೆ ಅವನೊಂದು ಗುರ್ತನ್ನು ಮಾಡಿಟ್ಟಿದ್ದ. ಆ ದಿನ ರಾತ್ರಿ ರಂಗನಾಥ ನಿದ್ರೆ ಮಾಡ್ತಾ ಇರುವ ನಾಟಕ ಮಾಡ್ದ. ಅವನ ಮನ್ಸಲ್ಲಿ, ಈ ರಾತ್ರಿ ಕಳ್ಳ ಯಾರು ಅಂತ ಗೊತ್ತಾಗ್ಬೇಕು. ಸುಮತಿ ನಿಜವಾಗ್ಲೂ ಕಳ್ಳತನ ಮಾಡ್ತಿದ್ದಾಳಾ? ಸುಮತಿ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ? ಅವಳಿಗೆ ಹಣ ಇದೆ, ರೇಷ್ಮೆ ಸೀರೆ ಇದೆ, ಚಿನ್ನಾಭರಣ ಎಲ್ಲನೂ ಇದೆ. ತಾಯಿ ಮನೆಗೇನಾದ್ರೂ ಕೊಟ್ಟು ಕಳಿಸ್ತಾ ಇದ್ದಾಳಾ? ಇಲ್ವಲ್ಲ, ತಾಯಿ ಮನೆ ಕೂಡ ಚೆನ್ನಾಗಿದ್ದಾರೆ. ಮಧ್ಯರಾತ್ರಿ ಸಮಯದಲ್ಲಿ ಸುಮತಿ ಇದ್ದಕ್ಕಿದ್ದಂತೆ ಎದ್ಲು. ಪಕ್ಕದಲ್ಲಿ ಮಲಗಿದ ಗಂಡ ಒಳ್ಳೆ ನಿದ್ರೆಯಲ್ಲಿ ಇದ್ದಾರೆ ಅಂತ ಅಂದ್ಕೊಂಡು ಅವಳು ಶಬ್ದನೇ ಮಾಡದೆ ಅಲ್ಲಿಂದ ಬೀರೋ ಹತ್ರ ಹೋಗಿ ಬೀರೋದಲ್ಲಿದ್ದ ಹಣದಲ್ಲಿ ಸ್ವಲ್ಪ ಹಣನ ಅವಳು ಸಪ್ರೇಟ್ ಆಗಿ ತಗೊಂಡ್ಲು. ಆಮೇಲೆ ಆ ಹಣನ ತಗೊಂಡು ಅವಳು ಮನೆಯಿಂದ ಹೊರಗಡೆ ಹೊರಟ್ಲು. ಅದನ್ನೆಲ್ಲ ಗಮನಿಸ್ತಾ ಇದ್ದ ರಂಗನಾಥ ಕೋಪದಿಂದ ಎದ್ದು ಕೂತ್ಕೊಂಡ. ನನ್ನ ಹೆಂಡತಿನೇ ಕಳ್ಳಿ. ಇವಳಿಗೆ ಏನು ಕೊರತೆ ಇಟ್ಟಿದ್ದೀನಿ? ಇವಳು ಯಾಕೆ ಈ ರೀತಿ ಕಳ್ಳತನ ಮಾಡ್ತಾ ಇದ್ದಾಳೆ? ಇವಳು ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಅಂತ ಇವಳು ಹಿಂದೆನೇ ಹೋಗಿ ಕಂಡಿಡಿಬೇಕು. ನಾಳೆ ಪಂಚಾಯಿತಿ ಕಟ್ಟೆಯಲ್ಲಿ ನಿಲ್ಲಿಸ್ಬೇಕು. ಆವಾಗ್ಲೇ ಇಂಥವಳಿಗೆ ಬುದ್ಧಿ ಬರೋದು. ಶಬ್ದನೇ ಮಾಡದೆ ಬೆಕ್ಕು ತರ ಸುಮತಿನ ಫಾಲೋ ಮಾಡ್ಕೊಂಡು ಹೋದ ರಂಗನಾಥ. ಸುಮತಿ ಊರಿನ ಬೀದಿ ಬಳಿಯೇ ನಡೆಯದೆ ಹೊಲಗಳ ಮಧ್ಯದಿಂದ ನಡ್ಕೊಂಡು ಹೋಗ್ತಾ ಇದ್ಲು. ಅವಳ ಕೈಯಲ್ಲಿ ಭಾರ ಇತ್ತು, ಆದ್ರೆ ಮನಸ್ಸಿನಲ್ಲಿ ಭಾರನೇ ಇಲ್ಲ. ರಂಗನಾಥ ಅವಳ ಹಿಂದೆನೆ ಸ್ವಲ್ಪ ದೂರದಲ್ಲಿ ಮೇಲೆ ನಡ್ಕೊಂಡು ಬರ್ತಾ ಇದ್ದ. ಆವಾಗ ರಂಗನಾಥ ಅವನ ಮನಸ್ಸಲ್ಲಿ, ಏನಿವಳು ಈ ಕಾಡಿನ ಕಡೆ ಹೋಗ್ತಾ ಇದ್ದಾಳೆ? ಇವಳು ಯಾವನಿಗಾದ್ರೂ ಹಣ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾಳ? ಚೀಚಿ, ನನ್ನ ಹೆಂಡತಿಗೆ ಆ ರೀತಿ ಅಭ್ಯಾಸ ಇಲ್ಲ. 17 ವರ್ಷ ಇವಳ ಜೊತೆ ಸಂಸಾರ ಮಾಡಿದೀನಿ. ಅವಳಿಗೆ ಅಂತಹ ಅಭ್ಯಾಸ ಎಲ್ಲ ಇಲ್ವೇ ಇಲ್ಲ. ಸುಮತಿ ಮೇಲೆ ನಡ್ಕೊಂಡು ಊರಿನ ಗಡಿಯಲ್ಲಿರುವ ಒಂದು ಚಿಕ್ಕ ಮನೆಯ ಹತ್ತಿರ ಹೋದ್ಲು. ಆ ಮನೆಗೆ ಬಾಗಿಲು ಸಮೇತ ಇಲ್ಲ. ಆ ಹಳೆಯ ಗುಡಿಸಲ ಮನೆಯಲ್ಲಿ ಯಾರಿರೋದು? ಸುಮತಿ ಯಾಕೆ ಅಲ್ಲಿಗೆ ಹೋಗ್ತಿದ್ದಾಳೆ? ಸುಮತಿ ಆ ಮನೆಯೊಳಗಡೆ ಹೋದ್ಲು. ಆವಾಗ ರಂಗನಾಥ ಆ ಮನೆಯಲ್ಲಿರುವ ಕಿಟಕಿ ಹತ್ತಿರ ಬಂದು ನಿಂತ್ಕೊಂಡು ಒಳಗಡೆ ಏನ್ ನಡೀತಾ ಇದೆ ಅಂತ ನೋಡ್ದ. ಒಳಗಡೆ ಇದ್ದ ದೃಶ್ಯವನ್ನು ನೋಡಿ ಅವನು ತುಂಬಾನು ಆಶ್ಚರ್ಯಪಟ್ಟ. ಮನೆಯೊಳಗಡೆ ಮಂಚದಲ್ಲಿ ಒಬ್ಳು ಮಹಿಳೆ ಮಲ್ಕೊಂಡಿದ್ಲು. ಅವಳು ಬೇರೆ ಯಾರೂ ಅಲ್ಲ, ರಂಗನಾಥನ ಒಡಹುಟ್ಟಿದ ತಂಗಿ ಪಾರ್ವತಿ. 5 ವರ್ಷಗಳ ಹಿಂದೆ ಪಾರ್ವತಿ ಅವನು ಪ್ರೀತಿಸಿದ ಒಬ್ಬ ಬಡ ಹುಡುಗನನ್ನು ಮದುವೆಯಾಗಿದ್ರಿಂದ ರಂಗನಾಥ ಕೋಪದಿಂದ ತನ್ನ ತಂಗಿನ ಮನೆ ಬಿಟ್ಟು ಹೊರಗಡೆ ಕಳಿಸಿದ. ಈ ದಿನ ಆ ತಂಗಿಯ ಪರಿಸ್ಥಿತಿ ತುಂಬಾನು ಮೋಸವಾಗಿತ್ತು. ಪಾರ್ವತಿ,
ಎದ್ದೇಳಮ್ಮ, ನಾನು ಅಕ್ಕಿ ತಂದಿದ್ದೀನಿ, ಹಣ ಕೂಡ ತಂದಿದ್ದೀನಿ. ಇರಮ್ಮ, ಸ್ವಲ್ಪ ನಿನಗೆ ಗಂಜಿ ಇಡ್ತೀನಿ. ಪಾರ್ವತಿ ತುಂಬಾನು ಸುಸ್ತಿಂದ ಕಣ್ಬಿಟ್ಟು ನೋಡಿ, ಅತ್ತಿಗೆ ನೀವಾ ಈ ಸಮಯದಲ್ಲಿ ಇಲ್ಲಿಗೆ ಯಾಕೆ ಅತ್ತಿಗೆ ಬರಕ್ಕೋದ್ರಿ? ಅಣ್ಣನಿಗೆ ಮಾತ್ರ ಈ ವಿಷಯ ಗೊತ್ತಾದ್ರೆ ಆಮೇಲೆ ನಿಮ್ನ ಕೊಂದು ಕಡ್ದಕ್ ಬಿಡ್ತಾನೆ. ನನ್ನ ಕರ್ಮ, ನಾನೀಗಿದ್ದೀನಿ, ನನ್ನ ಬಿಟ್ಬಿಡಿ ಅತ್ತಿಗೆ. ಅಯ್ಯೋ ಹುಚ್ಚಿ, ನಾನು ಬೇರೆ ಯಾರೋನಾ? ನಿನ್ನ ಅತ್ತಿಗೆ ಕಣೆ. ನೀನು ಕಷ್ಟಪಡ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರೋದಾ? ನಿಮ್ಮ ಅಣ್ಣನ್ಗೆ ನಿನ್ ಮೇಲೆ ಕೋಪ ಇರ್ಬೋದು, ಅದಕ್ಕೆ ಅಂತ ನನ್ನಿಂದ ನಿನ್ನ ಹೀಗೇನೆ ಬಿಡ್ಲಿಕ್ಕಾಗುತ್ತಾ? ಆದ್ರೆ ಅತ್ತಿಗೆ, ಅಣ್ಣ ನನ್ನ ಜೊತೆ ಶಪಥ ಮಾಡಿದ್ದಾರೆ. ಅವರಿಗೆ ನಾನಂದ್ರೆ ಇಷ್ಟ ಇಲ್ಲ. ಇನ್ ಮುಂದೆ ನಿನ್ ಮುಖನ ನನಗೆ ತೋರಿಸ್ಬೇಡ ಅಂತ ಹೇಳಿದ್ದಾರೆ. ನೀನ್ ನನಗೆ ಸಹಾಯ ಮಾಡ್ತಾ ಇದೀಯ ಅಂತ ಗೊತ್ತಾದ್ರೆ ನಿನ್ನನ್ನು ಮನೆಯಿಂದ ಹೊರಗೆ ಕಳಿಸ್ಬಿಡ್ತಾರೆ. ಏನೇ ಮಾತಾಡ್ತಾ ಇದ್ದೀಯಾ? ನಿಮ್ಮ ಅಣ್ಣ ನನ್ನ ಕಳ್ಳಿ ಅಂತ ಹೇಳಿದ್ರು ಪರವಾಗಿಲ್ಲ, ಆದ್ರೆ ನನ್ನ ಕಣ್ಮುಂದೆ ನನ್ನ ನಾದಿನಿ, ನನ್ನ ಅಳಿಯ ಕಷ್ಟಪಡೋದು ನನ್ನಿಂದ ನೋಡೋಕ್ಕಾಗುತ್ತಾ? ಸ್ವಲ್ಪ ವರ್ಷಗಳ ಹಿಂದೆ ನಿನ್ನ ಗಂಡ ಜ್ವರ ಬಂದು ಸತ್ತೋದ್ರು ಅಂತ ವಿಷಯ ಕೇಳಿ ನನಗೆ ಎಷ್ಟು ದುಃಖವಾಯ್ತು ಗೊತ್ತಾ? ಅವಾಗಿಂದ ನಿನಗೆ ಊಟ ಹಾಕಕ್ಕೆ ನಾನು ಕಳ್ಳಿ ಆಗಿದ್ದೀನಿ. ಇರ್ಲಿ, ನಿಮ್ಮ ಅಣ್ಣನ ಆಸ್ತಿಯಲ್ಲಿ ನಿನಗೂ ಸರಿಯಾದ ಭಾಗ ಇದೆ ಅಲ್ವಾ? ನಿಮ್ಮ ಅಣ್ಣನ ರಕ್ತ ತಾನೆ ನೀನು. ಪಾರ್ವತಿ ಅಳುತ್ತಾ, ನಿಮ್ ಋಣನ ನಾನು ಹೇಗೆ ತೀರ್ಸೋದು? ಅಣ್ಣ ಕಲ್ಲು, ಅವನ್ ಮನ್ಸು ಕರಗದಿಲ್ಲ, ಆದ್ರೆ ನೀವು ಬೆಣ್ಣೆ. ಅಣ್ಣನ ಜೊತೆ ಸಿಕ್ಕಾಕೊಂಡ್ರೆ ಏನ್ ಮಾಡೋದತ್ತಿಗೆ? ಪಾರ್ವತಿ, ನೀನು ಅಳ್ಬೇಡ. ನಾಳೆ ಬೆಳಿಗ್ಗೆನೆ ಮಕ್ಕಳಿಗೆ ಮದ್ದು ತಂದು ಕೊಡು. ನಿಮ್ಮ ಅಣ್ಣನಿಗೆ ನನ್ನ ಮೇಲೆ ಸಂದೇಹ ಬಂದಿದೆ, ಪರವಾಗಿಲ್ಲ, ಅದೆಲ್ಲ ನಾನ್ ನೋಡ್ಕೋತೀನಿ. ನಿಮ್ಮ ಅಣ್ಣ ನನ್ನ ಹೊಡೆದ್ರೂ ಪರವಾಗಿಲ್ಲ, ಕೊಂದ್ರೂ ಪರವಾಗಿಲ್ಲ, ಏನೇ ಕಷ್ಟ ಬಂದ್ರೂ ನಾನ್ ನೋಡ್ಕೋತೀನಿ, ನೀನ್ ಚಿಂತೆ ಮಾಡ್ಬೇಡ. ಇದೆಲ್ಲವನ್ನು ಹೊರಗಡೆ ನಿಂತ್ಕೊಂಡು ರಂಗನಾಥ ಕೇಳಿಸ್ಕೊಳ್ತಾ ಇದ್ದ. ಅಷ್ಟೇ, ಅವನಿಗೆ ಏನ್ ಮಾಡ್ದು ಅಂತಾನೆ ಅರ್ಥ ಆಗ್ಲಿಲ್ಲ. ಅವನ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಆವಾಗ ರಂಗನಾಥ ಅವನ ಮನಸ್ಸಿನಲ್ಲಿ, ನಾನು ಎಷ್ಟು ದೊಡ್ಡ ಪಾಪ ಮಾಡಿದ್ದೀನಿ. ನನ್ನ ರಕ್ತವನ್ನು ಹಂಚಿಕೊಂಡು ಹುಟ್ಟಿದಂತಹ ನನ್ನ ಒಡ ಹುಟ್ಟಿದ ತಂಗಿ ಈ ಸ್ಥಿತಿಯಲ್ಲಿ ಕಷ್ಟಪಡ್ತಾ ಇದ್ರೆ ತಂಗಿಯ ಗಂಡ ತೀರ್ಕೊಂಡ್ಬಿಟ್ನ. ಈ ವಿಷಯ ಕೂಡ ನನಗೆ ಗೊತ್ತಿಲ್ಲ. ಹಣ, ನನ್ನ ಅಹಂಕಾರ ನನ್ನ ಕುರುಡನಾಗಿ ಮಾಡ್ಬಿಡ್ತಾ. ಸುಮತಿ ನನ್ನ ಹೆಂಡತಿ, ಒಡ ಹುಟ್ಟಿದ ರಕ್ತಕ್ಕೋಸ್ಕರ ಅವಳು ಕಳ್ಳಿಯಾಗಿ ಬದಲಾಗಿದ್ದಾಳೆ. ನಾನು ಅವಳನ್ನ ಕಳ್ಳಿ ಅನ್ಕೊಂಡೆ. ಇಲ್ಲ, ನಿಜವಾದ ಕಳ್ಳ ನಾನೇ. ನನ್ನ ತಂಗಿಗೆ ಸೇರಬೇಕಾದ ಹಣ, ಆಸ್ತಿ, ಪ್ರೀತಿಯನ್ನು ನಾನೇ ಇಟ್ಕೊಂಡಿದ್ದೀನಿ. ಇದ್ದಕ್ಕಿದ್ದಂತೆ ರಂಗನಾಥ ಮನೆಯೊಳಗಡೆ ಬಂದ. ತಂಗಿ ಹಾಗೂ ಹೆಂಡತಿ ಹಿಂದಿರುಗಿ ನೋಡಿದಾಗ ಅಲ್ಲಿ ರಂಗನಾಥ ನಿಂತ್ಕೊಂಡಿದ್ದ. ಪಾಪ ಸುಮತಿಗೆ ಮೈಕೈಯೆಲ್ಲ ನಡುಗಕ್ ಶುರುವಾಯ್ತು. ಅವಳು ಭಯದಿಂದ, ರೀ, ನೀವು ಇಲ್ಲಿ? ನಾನು ಅಣ್ಣನನ್ನು ನೋಡಿದ ಪಾರ್ವತಿ ಹೆದರ್ಕೊಂಡು, ಅಣ್ಣ ಅಣ್ಣ, ಅತ್ತಿಗೆದು ತಪ್ಪು ಏನೂ ಇಲ್ಲಣ್ಣ, ನಂದೇ ತಪ್ಪು. ನನ್ನ ಬೇಕಾದ್ರೂ ಕೊಂದು ಬಿಡಿ, ಅತ್ತಿಗೆನ ಏನ್ ಮಾಡ್ಬೇಡಿ, ಅತ್ತಿಗೆ ಪಾಪ ಅಣ್ಣ. ರಂಗನಾಥ ಮೆಲ್ಲೆ ತಂಗಿ ಹತ್ತಿರ ಬಂದ. ಅವನ ಮುಖದಲ್ಲಿ ಕೋಪ ಇಲ್ಲ, ಪಶ್ಚಾತ್ತಾಪ, ಚಿಂತೆ ಇದು ಮಾತ್ರ ಇತ್ತು. ಅಮ್ಮ ಪಾರ್ವತಿ, ನನ್ನ ತಂಗಿ, ನಿನ್ನ ಗಂಡ ತೀರ್ಕೊಂಡ ವಿಷಯ ಕೂಡ ನನಗೆ ಗೊತ್ತಿಲ್ಲಮ್ಮ. ನಿನ್ನ ಗಂಡ ತೀರ್ಕೊಂಡ ವಿಷಯವನ್ನು ಕೂಡ ನನ್ನ ಜೊತೆ ಹೇಳಲಾಗದಷ್ಟು ನಾನು ಅಷ್ಟೊಂದು ದೂರ ಆಗ್ಬಿಟ್ನ. ನಾನು ನಿನ್ಗೆ ಎಷ್ಟು ತೊಂದರೆ ಕೊಟ್ಬಿಟ್ಟೆ, ಎಂತ ರಾಕ್ಷಸ ನಾನು. ಪಾರ್ವತಿ ಅಣ್ಣನ ಕಣ್ಣೀರನ್ನು ನೋಡಿ ಅವಳಿಗೆ ನಂಬಕ್ಕಾಗ್ಲಿಲ್ಲ. ಅಣ್ಣ, ನೀನ್ ಅಳ್ತಾ ಇದ್ದೀಯಾ? ನನ್ ಮೇಲೆ ನಿಂಗೆ ಕೋಪ ಹೋಯ್ತಾ? ಕೋಪ ಯಾವಾಗ್ಲೋ ಹೋಗ್ಬೇಕಾಗಿತ್ತು ಪಾರ್ವತಿ, ಆದ್ರೆ ನನ್ನ ಮೂರ್ಖತನದಿಂದನೇ ಅದು ಇನ್ನೂ ನನ್ನ ಬಿಟ್ಟು ಹೋಗಿಲ್ಲ. ಅವನು ಸುಮತಿನ ನೋಡಿ, ಪಾರ್ವತಿ, ನನ್ನನ್ನು ಕ್ಷಮಿಸು. ನೀನು ರಾತ್ರಿ ಸಮಯದಲ್ಲಿ ಮನೆ ಬಿಟ್ಟು ಹಣ, ಧಾನ್ಯಗಳನ್ನೆಲ್ಲ ಕಳ್ಳತನ ಮಾಡಿ ತಗೊಂಡೋಗಿ ಹೊರಗೆ ಕೊಡುವಾಗ ನೀನು ಏನೋ ಒಂದು ಕೆಲಸ ಮಾಡ್ತಿದ್ದೆ ಅನ್ಕೊಂಡಿದ್ದೆ. ಆದ್ರೆ ನೀನು ಕಾಪಾಡ್ತಾ ಇದ್ದಿದ್ದು ನನ್ನ ತಂಗಿಯನ್ನಲ್ಲ, ನನ್ನ ಜೀವನ. ಸುಮತಿ ಕಣ್ಣೀರೊರೆಸ್ಕೊಂಡು, ರೀ, ನನ್ನನ್ನು ಕ್ಷಮಿಸ್ರಿ. ನಿಮಗೆ ಗೊತ್ತಿಲ್ಲದೆ ನಾನು ತಪ್ಪು ಮಾಡ್ಬಿಟ್ಟೆ. ನಿಮಗೆ ಪಾರ್ವತಿ ಅಂದ್ರೆ ತುಂಬಾ ಕೋಪ ಅಲ್ವಾ? ಎಲ್ಲಿ ಈ ವಿಚಾರ ನಿಮ್ಗೆ ಗೊತ್ತಾದ್ರೆ ಅವಳಿಗೆ ಸಹಾಯ ಮಾಡೋದಿಲ್ಲ ಅನ್ಕೊಂಡೆ. ಈ ಮಕ್ಕಳು ಹಸಿವಲ್ಲಿದ್ದಾಗ ನನ್ನಿಂದ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಿಲ್ಲ ರೀ. ನೀನು ಕಳ್ಳಿ ಅಲ್ಲ ಕಣೆ. ಈ ನನ್ನ ರಕ್ತ ಸಂಬಂಧವನ್ನು, ನಮ್ಮ ಮನೆ ಗೌರವವನ್ನು ಕಾಪಾಡಿದವಳು. ನಿನ್ನ ಜಾಗದಲ್ಲಿದ್ದು ನಾನ್ ಕೆಲಸ ಮಾಡ್ಬೇಕಾಗಿತ್ತು, ಆದ್ರೆ ನನ್ನ ಕರ್ತವ್ಯವನ್ನು ನೀನ್ ಮಾಡ್ತಾ ಇದ್ದೆ. ಇವರು ನನ್ನ ತಂಗಿಯ ಮಕ್ಕಳು. ಎಲ್ಲರೂ ಹಸಿವಲ್ಲಿ ಕಷ್ಟಪಡ್ತಾ ಇದ್ರೆ ಅದರ ಶಬ್ದ ನನಗ್ ಕೇಳಿಸ್ಲಿಲ್ಲ, ನಿನ್ನ ಮನ್ಸಿಗೆ ಕೇಳಿದೆ. ನಾವೆಲ್ಲರೂ ಮನೆಗೋಗೋಣ. ಇನ್ಮುಂದೆ ನನ್ನ ತಂಗಿ ಗುಡಿಸಲ ಮನೆಯಲ್ಲಿ ಇರಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಜೊತೆಗೇನೆ ಸಂತೋಷವಾಗಿ ಜೀವನ ಮಾಡ್ಲಿ. ಅಣ್ಣ, ನಿಜನೇನಾ? ಹೌದು ಪಾರ್ವತಿ, ಇಷ್ಟು ದಿನ ನಾನು ಕಳ್ಕೊಂಡ ಅನುಬಂಧವನ್ನು ಬಡ್ಡಿ ಸಮೇತ ಚೆನ್ನಾಗಿರಿಸ್ತೀನಿ. ಪಾರ್ವತಿ, ಇನ್ಮುಂದೆ ಆ ಹಣ ನನಗೆ ಬೇಕಾಗಿಲ್ಲ. ಗಾಡ್ರೇಜಿನ ಕೀಯನ್ನು ನಿನಗೆ ಕೊಡ್ತೀನಿ. ಯಾಕೆಂದ್ರೆ ನೀನು ಖರ್ಚು ಮಾಡುವ ಒಂದೊಂದು ರೂಪಾಯಿಗೂ ಖಂಡಿತವಾಗಿ ಅರ್ಥ ಇರುತ್ತೆ. ರಂಗನಾಥ ಅವನ ಹೆಂಡತಿ ಹಾಗೂ ತಂಗಿ ಇಬ್ಬರನ್ನ ಕರ್ಕೊಂಡು ಮನೆಗೆ ಬಂದ. ಅಷ್ಟರಲ್ಲಿ ಮುಂಜಾನೆ ಸಮಯ ಆಗಿತ್ತು.
ಆವಾಗ ಕೋಟಿ ಗೋಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಯಜಮಾನರನ್ನ ನೋಡಿ ಆಶ್ಚರ್ಯಪಟ್ಟ. ಅಯ್ಯ, ಏನಯ್ಯ ಈ ಸಮಯದಲ್ಲಿ ಹೊರಗಿಂದ ಬರ್ತಾ ಇದ್ದೀರಾ? ಅಯ್ಯೋ ಚಿಕ್ಕ ಅಮ್ಮ. ಪಾರ್ವತಿನ ನೋಡಿ, ಚಿಕ್ಕಮ್ಮ, ನೀವು ಮಕ್ಕಳು? ಹೌದೋ ಕೋಟಿ, ನನ್ನ ತಂಗಿ ಮನೆಗೆ ಬಂದಿದ್ದಾಳೆ. ಇನ್ ಮುಂದೆ ನನ್ನ ಜೊತೆ ಇದೇ ಮನೆಯಲ್ಲಿರ್ತಾಳೆ. ನೀನೋಗಿ ಎಲ್ಲರಿಗೂ ಹೇಳು ನನ್ನ ತಂಗಿ ಬಂದಿದ್ದಾಳೆ ಅಂತ. ಏನ್ರಿ, ನನ್ ಮೇಲೆ ಕಳ್ಳಿ ಎನ್ನುವ ಪಟ್ಟ ಹೋಯ್ತು ಎನ್ನುವುದಕ್ಕಿಂತ ನಮ್ಮ ಕುಟುಂಬ ಇವತ್ತು ಒಟ್ಟಿಗೆ ಸೇರಿದೆ ಅಂತ ಇರುವ ಆನಂದನೇ ನನಗೆ ತುಂಬಾ ರೀ. ಆ ಕೆಟ್ಟ ಹೆಸರು ನಿನಗಲ್ಲ ಸುಮತಿ, ನನಗೇನೆ. ನೀನು ನನ್ನ ಬಳಿಯಿಂದ ಅಹಂಕಾರವನ್ನು ಕಳ್ಳತನ ಮಾಡಿ ನನಗೆ ಪ್ರೀತಿಯನ್ನು ಮಾತ್ರ ಉಳಿಸಿದ್ದೀಯಾ. ನೀನು ಕಳ್ಳಿ ಹೆಂಡತಿಯೇ, ಆದ್ರೆ ತುಂಬಾನೇ ಒಳ್ಳೆ ಹೆಂಡತಿ. ಅತ್ತಿಗೆ, ಇವತ್ತು ನಿಮ್ಮಿಂದನೇ ಈ ಕುಟುಂಬ ಇಷ್ಟೊಂದು ಸಂತೋಷವಾಗಿರೋದು. ಹೌದು, ನನ್ನ ಹೆಂಡತಿಯಿಂದನೇ ಇವತ್ತು ಈ ಕುಟುಂಬ ಸಂತೋಷವಾಗಿರೋದು. ಅವಳು ಕಳ್ಳಿಯಲ್ಲ, ಈ ಕುಟುಂಬವನ್ನು ಒಂದುಗೂಡಿಸಿದ ದೇವತೆ ಅವಳು. ಆ ದಿನ ಬೆಳಗ್ಗೆ ಸೂರ್ಯ ಉದಯವಾಗ್ತಾ ಇದ್ದ ಸಮಯ. ಸೂರ್ಯನ ಕಿರಣಗಳು ಆ ಮನೆ ಮೇಲೆ ಬಿದ್ದಾಗ ಅವರ ಜೀವನದಲ್ಲಿದ್ದ ಕತ್ಲು ಎಲ್ಲಾನು ದೂರ ಹೋಗಿತ್ತು. ಆ ದಿನ ನಡೆದ ಘಟನೆಯಿಂದ ರಂಗನಾಥ ಸಂಪೂರ್ಣವಾಗಿ ಬದಲಾಗಿದ್ದ. ಅವನು ತನ್ನ ಹೆಂಡತಿಯ ಮೇಲೆ ಅವನಿಗೆ ಅನುಮಾನ ಹೋಗಿ ಇವಾಗ ಆ ಸ್ಥಾನದಲ್ಲಿ ಗೌರವ ಬಂದಿತ್ತು. ಊರಿನವರು ಈ ವಿಷಯನ ತಿಳ್ಕೊಂಡು ಗಂಡನಿಗೆ ತಕ್ಕ ಹೆಂಡತಿ, ಸೊಸೆ ಅಂದ್ರೆ ಒಬ್ಳು ಈ ರೀತಿ ಎಲ್ರ ಮನೆಗೂ ಬರಬೇಕು ಅಂತ ಅವರು ಅನ್ಕೊಳ್ತಾ ಇದ್ರು. ಗಂಡನಿಗೆ ತಕ್ಕ ಹೆಂಡತಿ ಈ ಮಾತನ್ನು ಕೇಳಿದಾಗ ಯಾಕೋ ಸುಮತಿಗೆ ನಗು ಮಾತ್ರ ಬಂತು. ಒಬ್ರು ನಡ್ಕೊಳ್ಳುವ ವಿಧಾನದ ಹಿಂದೆ ಏನಾದರೂ ಕಾರಣ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲದೆ ಅವರನ್ನ ಅನುಮಾನ ಪಡೋದು ತುಂಬಾ ದೊಡ್ಡದು. ಕೆಲವು ಸಮಯ ಕದಿಯೋದ್ರಲ್ಲೂ ಕೂಡ ನ್ಯಾಯ ಖಂಡಿತ ಇರುತ್ತೆ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ನಾವು ಮನ್ಸಲ್ಲಿ ಅಂದ್ಕೊಳ್ಳೋದು ನಮ್ಮ ಮುಂದ್ಗಡೆ ಕಣ್ಣಲ್ಲಿ ಕಾಣಿಸೋ ಎರಡೂ ಒಂದಾಗಿರ್ಬೇಕು ಅನ್ನುವ ಅವಶ್ಯಕತೆ ಇಲ್ಲ. ನಾವು ಅಂದ್ಕೊಳ್ಳೋದೇ ಬೇರೆಯಾಗಿರ್ಬೋದು, ನಮ್ಮ ಕಣ್ಮುಂದ್ಗಡೆ ನಡೆಯೋದೇ ಬೇರೆಯಾಗಿರ್ಬೋದು. ಏನೇ ಇದ್ರೂ ನಿಜ ತಿಳ್ಕೊಂಡು ಒಂದು ನಿರ್ಧಾರಕ್ಕೆ ಬರಬೇಕು.